ಜೈ ಶ್ರೀರಾಮ್, ಹೇಗಿದ್ದೀರಾ? ನಾನು ಆರಾಮಾಗಿದ್ದೇನೆ. ನಾನಿವತ್ತು ದಿಲ್ಲಿಗೆ ಹೋಗಲಿಕ್ಕಿರುವ ಕಾರಣದಿಂದಾಗಿ ನಮ್ಮ ಊರಿನ ದೈವಸ್ಥಾನವಾದಂಥ ಶ್ರೀ ಕೊಡಮನೆ ತಾಯಿ ಕ್ಷೇತ್ರ ಮಡ್ಯರಬೆಟ್ಟಿಗೆ ಬಂದಿದ್ದೆ. ಅಲ್ಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಯ ಮುಖ್ಯಸ್ಥರಾದಂತಹ ದನಿಗಳ ಆಶೀರ್ವಾದ ಪಡ್ಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ವಿ. ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ಮೂಡುಬಿದ್ರೆ ಬಸ್ ಸ್ಟ್ಯಾಂಡಿಗೆ ಅಂತ ಬಂದೆ. ನಮ್ಮ ಮನೆಯವರೇ ನನ್ನ ಬಿಟ್ಟು ಹೋದರು. ಯಾಕಂತ ಹೇಳಿದರೆ ಮಾರ್ನಿಂಗ್ ಆಗಿರೋದ್ರಿಂದ ನಾನು ಹೋಗಲಿಕ್ಕೆ ನನಗೆ ಗೌರ್ಮೆಂಟ್ ಬಸ್ಸೇ ಎಚ್.ಡಿ ಸಿಕ್ಕಿದ್ದು. ಪ್ರೈವೇಟ್ ಯಾವುದೂ ಇರಲಿಲ್ಲ ಅಲ್ಲಿ. ಪ್ರೈವೇಟ್ ಎಲ್ಲ ನೈಟ್ ಅಂತ ಹೇಳಿದರು, ಸ್ಲೀಪರ್ಸ್. ಹಾಗೆ ನಮ್ಮೂರಿಂದ ಗೌರ್ಮೆಂಟ್ ಬಸ್ ಕೂಡ ಸ್ಲೀಪರ್ ಇರಲಿಲ್ಲ. ನಾನು ಸ್ಲೀಪರ್ ಬೇಕಾದ್ರೆ ಮಂಗಳೂರು ಹೋಗಬೇಕಿತ್ತು. ಅದು ಸ್ವಲ್ಪ ಲಾಂಗ್ ಆಗುತ್ತೆ ಅಂತೇಳಿ ಮೂಡುಬಿದ್ರೆಯನ್ನು ಬಸ್ ಹತ್ತಿದೆ. ನೆಕ್ಸ್ಟ್ ಹೋಗ್ಬೇಕಾದ್ರೆ ನೈಟ್ ಆಗಿತ್ತು. ನಾನು ಹತ್ರ ಒಂದು 10:00ವರೆಗೆ ಬಸ್ಸಲ್ಲಿ ಕೂತವಳು ನೈಟ್ 11 ಸಮಥಿಂಗ್ ಆಗಿದೆ ನನ್ನ ಫ್ರೆಂಡ್ ಮನೆ ರೀಚ್ ಆಗಬೇಕಾದ್ರೆ. ನೆಕ್ಸ್ಟ್ ಮಾರನೇ ದಿನ ಅವಳ ಹಸ್ಬೆಂಡ್ ನನ್ನ ಮೆಟ್ರೋ ಸ್ಟೇಷನ್ ತನಕ ಬಿಟ್ಟರು. ಅಲ್ಲಿಂದ ನಾನು ಮೆಜೆಸ್ಟಿಕ್ಕಿಗೆ ಹೋಗಬೇಕಾಗಿತ್ತು. ಹಾಗೆ ಅವರು ಮೆಟ್ರೋ ಸ್ಟೇಷನ್ಗೆ ಬಿಟ್ಟರು. ಅಲ್ಲಿಂದ ನಾನೊಬ್ಬಳೆ ಮೆಟ್ರೋದಿಂದ ಮೆಜೆಸ್ಟಿಕ್ಕಿಗೆ ಹೋದೆ. ನೆಕ್ಸ್ಟ್ ಅಲ್ಲಿ ನಾವು ಹೋಗಬೇಕಾದ್ರೆ ಯಾದಗಿರಿಯವರು ಬಂದಿದ್ದರು. ಹಾಗೆ ಅವರು ಬಂದ ಮೇಲೆ ತುಮಕೂರು ಮತ್ತು ಹಾವೇರಿ ಜಿಲ್ಲೆಯವರು ಬರಬೇಕಿತ್ತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾನೊಬ್ಬಳು ಹೋಗಿದ್ದೆ. ನೆಕ್ಸ್ಟ್ ನಾವು 5 ಮಂದಿ ಹೋಗಿದ್ವಿ ಟೋಟಲ್. ಯಾದಗಿರಿಯಿಂದ 2 ಬಂದಿದ್ದರು, ತುಮಕೂರಿಂದ ಒಬ್ಬರು, ಮತ್ತೊಬ್ಬರು ಹಾವೇರಿಯಿಂದ ಒಬ್ಬರು. ಹಾಗೆ ನೆಕ್ಸ್ಟ್ ಅಲ್ಲಿಂದ ನಾವು ಏರ್ಪೋರ್ಟಿಗೆ ಹೋಗಬೇಕಿತ್ತು, ಬೆಂಗಳೂರು ಏರ್ಪೋರ್ಟಿಗೆ. ನಾವು ಅಲ್ಲಿಂದ ಏರ್ಪೋರ್ಟಿಗೆ ಹೋಗ್ತಾ ಇದ್ವಿ. ನನಗೆ ಹಾವೇರಿ ಅವ್ರು ಫಸ್ಟೇ ಕಾಲ್ ಮಾಡಿದ್ರಿಂದ ಅವ್ರು ಸ್ವಲ್ಪ ನನಗೆ ಟಚ್ಚಲ್ಲಿದ್ದರು. ನೆಕ್ಸ್ಟ್ ಯಾದಗಿರಿ ಮತ್ತು ತುಮಕೂರು ಅವ್ರನ್ನ ಮಾತಾಡಿಸಿರಲಿಲ್ಲ, ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಆಗಿತ್ತು. ನಾವೀಗ ಏರ್ಪೋರ್ಟಿಗೆ ಬಂದ್ವಿ. ಅಲ್ಲಿಂದ ಪ್ರೊಸೀಜರ್ ಎಲ್ಲ ತುಂಬ ಇತ್ತು, ಚೆಕ್ಕಿಂಗ್ ಎಲ್ಲ. ಹಾಗೆ ಹೋಗ್ತಾ ಇದ್ವಿ. ಇವರೇ ನೋಡಿ, ಯಾದಗಿರಿಯಿಂದ 2, ಹಾವೇರಿಯಿಂದ ಒಬ್ಬರು, ತುಮಕೂರಿಂದ ಒಬ್ಬರು, ದಕ್ಷಿಣ ಕನ್ನಡದಿಂದ ನಾನೊಬ್ಬಳು, ಮತ್ತು ಸರ್ ಬೆಂಗಳೂರಲ್ಲಿ ಇರೋದವರು. ಹಾಗೆ ಒಟ್ಟು 6 ಮಂದಿ ಹೋಗಿದ್ವಿ ನಾವು. ನೋಡ್ಕೊಳ್ಳಿ. ಖುಷಿ ಆಗೋಣ ಮಸ್ತ್. ನಾನು ಕನ್ನಡ ಮಾತಾಡಬೇಕು ಅಂತ ಅನ್ಕೋತೀನಿ, ಅಷ್ಟರಲ್ಲಿ ನಂಗೆ ನಮ್ಮ ಲ್ಯಾಂಗ್ವೇಜ್ ತುಳು ಬಂದುಬಿಡುತ್ತೆ ಬಾಯಲ್ಲಿ. ಕ್ಷಮಿಸಿ ನಿಮಗೆ ಏನಾದರೂ ಡಿಸ್ಟರ್ಬ್ ಆಗಿದ್ದರೆ. ಯಾಕಂದರೆ ನಾವು ಆಫೀಸಲ್ಲಿ ಮಾತ್ರ ಸ್ವಲ್ಪ ಕನ್ನಡ ಮಾತಾಡ್ತೀವಿ, ಬಿಟ್ಟರೆ ಮನೇಲಿ ತುಳುವಿನೇ ಮಾತಾಡೋದ್ರಿಂದ ತುಳು ಬಾಯಲ್ಲಿ ಬಾಯ್ಪಟ್ಟು. ಹಾಯ್ ಗೈಸ್, ನನಗೆ ಒಬ್ಬರು ಫ್ರೆಂಡ್ ಆಗಿದ್ದಾರೆ ಹಾವೇರಿ ಅವರು. ಹಾಗೆ ಇವರೇ ರಾಜೇಶ್ವರಿ ಅಂತ ಹೇಳಿ. ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬಂದ್ವಿ. ಫಸ್ಟ್ ಫ್ಲೈಟಲ್ಲಿ ಹೋಗ್ತಿದ್ವಿ ನಾವು ಇವಾಗ. ನಾವು ಒಳಗೆ ಬಂದು ಫ್ಲೈಟ್ ಒಳಗೆ ನೋಡಿ ಚೆನ್ನಾಗಿದೆ ಇಲ್ಲ, ಒಂಥರ ಯಾವ ಥರ ಫೀಲಿಂಗ್ ಇತ್ತು ಅಂತ ಅಂದ್ಕೊಂಡ್ರೆ, ನನಗೆ ಫಸ್ಟ್ ಟೈಮ್ ಹೋಗಿದ್ದರಿಂದ ಜೋಕಾಲಿ ಫೀಲಿಂಗ್ಸ್ ಇತ್ತು. ನಾವು ಜಾತ್ರೆಯೆಲ್ಲ ಜೋಕಾಲಿ ಕೂರಿಸ್ತೀವಲ್ವ, ಆ ಟೈಪ್ ಇತ್ತು ಸ್ವಲ್ಪ ನೋಡಲಿಕ್ಕೆ. ಫಸ್ಟ್ ಹೋಗ್ಬೇಕಾದ್ರೆ ನಂಗೆ ಮಿಡ್ಲಲ್ಲಿ ಸಿಕ್ಕಿದ್ದು. ಆ ಕಡೆದು ಒಬ್ರು ಗಡಿಸ್ರು, ಈ ಕಡೆದು ಒಬ್ರು ನಾವು 6 ಮಂದಿಗೂ ಮಿಡ್ಡಲ್ಲೇ ಕೂರೋಕೆ ಸಿಕ್ಕಿದ್ದು. ಒಬ್ರಿಗೆ ಮಾತ್ರ ಸೈಡಲ್ಲಿ ಸಿಕ್ತಿದ್ರೆ, ಅವ್ರ ಜೊತೆ ಕಪಲ್ಸ್ ಕೂರಿದ್ರಿಂದ ಅವರು ವಿಂಡೋ ಸೈಡ್ ಸಿಕ್ತಿಲ್ಲ. ಅಂದರೆ ಅವರು ಮಿಡ್ಲಲ್ಲೇ ಇದ್ವಿ. ಬರಬೇಕಾದ್ರೆ ಮಾತ್ರ ನಮಗೆ ವಿಂಡೋ ಸೈಡ್ ಸಿಕ್ತು ಕೂರೋಕ್ಕೆ. ನನಗೆ ಈಗ ದಿಲ್ಲಿಗೆ ರೀಚ್ ಆದ್ವಿ ನೋಡಿ, ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಒಂಥರ ಫೀಲಿಂಗ್ಸ್ ಎಲ್ಲ. ಅಷ್ಟು ಬೇರೆ ಬೇರೆ ಊರವರೊಟ್ಟಿಗೆ ಸೇರಿಕೊಂಡು ಹೋಗೋದೊಂಥರ ಮಜಾ ಬೇರೆ. ನನಗೆ ಅವ್ರದ್ದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ಯಾಕೆಂದರೆ ನಮ್ಮ ಕನ್ನಡ ಬೇರೆ, ಅವ್ರ ಕನ್ನಡ ಬೇರೆ. ಪಾಪ ಆದರೂ ಅಡ್ಜಸ್ಟ್ ಮಾಡಿಕೊಂಡ್ರು. ನಾನು ಅಡ್ಜಸ್ಟ್ ಆಗ್ತಿದ್ದೀವ ಅಂತ ಭಯ ಆಗಿತ್ತು. ನಾನು ಅಡ್ಜಸ್ಟ್ ಆದರೆ ಅವರು ಅಡ್ಜಸ್ಟ್ ಆದರು ನನ್ನ ಜೊತೆ. ಚೆನ್ನಾಗಿತ್ತು. ನಿಮಗೆಲ್ಲ ದಿಲ್ಲಿಗೆ ಬಂದು ತುಂಬ ಖುಷಿಯಾಗಿದೆ. ಹಸಿವಾಗ್ತಿದೆಯಾ? ಎಸ್. ಫುಲ್ ಹಸಿವಾಗ್ತಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ಟೈಮ್ ಇದರಿಂದ ನಾವು ಇಂಡಿಯನ್ ಗೇಟ್ ನೋಡಲಿಕ್ಕೆ ಹೋಗುವ ಅಂತೇಳಿ ಹೊರಟ್ವಿ ಅಲ್ಲಿಂದ. ಫೈನಲಿ ನಾವು ರೀಚ್ ಆಗಿದ್ದೀವಿ. ರೂಮ್ ನೋಡಿ ಸಿಕ್ಕಿತ್ತು ನಮಗೆ. ರೂಮ್ ಅಂದರೆ ಕನ್ನಡ ಭವನ ರೂಮ್ ಕೊಟ್ಟಿದ್ದಾರೆ. ಅಲ್ಲಿಂದ ಈಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಯಾವುದೋ ಪ್ಲೇಸ್ ಕವರ್ ಮಾಡ್ತೀವಿ ಅಂತ ಅಂದು ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸ್ ಹೇಳಿದ್ದವರು? ಗೊತ್ತಿಲ್ಲ. ಇಂಡಿಯಾ ಗೇಟ್ ಒಂದು ಗೊತ್ತಿದೆ, ಮತ್ತೊಂದು ಗೊತ್ತಿಲ್ಲ ಪ್ಲೇಸ್. ಅಲ್ಲಿ ಹೋದಂತ ತಿಳಿಸ್ತೀವಿ ನಾವು. ಮೇಲೆ ವಿಟ್ ಮಾಡ್ತೇನೆ. ಅಲ್ಲಿಂದ ನಡ್ಕೊಂಡು ಅದೇ ನಮ್ಮ ಕೆಲಸಕ್ಕೆ ಪ್ರೋಗ್ರಾಮ್ ನಾವು ಸಂಜೆ ಮಾಡಿದರೆ ಬೆಳಗ್ಗೆ ಕಂಡಂತಹ ಕನಸು ಇವಾಗ ನನಸಾಗೋ ಸಮಯ ಬಂದಿದೆ. ಏನಂತ ಹೇಳಿದರೆ, ಇಂಡಿಯನ್ ಗೇಟ್ ನೋಡೋ ಅವಕಾಶ ಸಿಕ್ಕಿದೆ ನಿಮಗೆಲ್ಲರಿಗೂ. ನಿಮಗೂ ತೋರಿಸ್ತೀನಿ ನೋಡಿ. ಫಸ್ಟ್ ಟೈಮ್ ಡೆಲ್ಲಿ ಬಂದಿರೋದು, ಅದರಲ್ಲೂ ನಮ್ಮ ಇಂಡಿಯನ್ ಗೇಟ್ ನೋಡುವಂತಹ ಅವಕಾಶ. ನವಚೇತನ ಇನಾಗ್ರೇಷನ್ ಪ್ರೋಗ್ರಾಮ್ಗೆ ನಾವು ದಿಲ್ಲಿಗೆ ಹೋಗಿದ್ವಿ. ಅಂದರೆ ನಾವು ಜೆಂಡರ್ ಪರ್ಸನ್ ಆಗಿ ನಾನು ಆಗಿರೋದ್ರಿಂದ ಇಲ್ಲಿಂದ ನಾನು ಅದರಿಂದ ಹೋಗಿದ್ದೆ.
ಹೀಗೆ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಚಳಿ ಇತ್ತು ಮಾತ್ರ ಈ ಕಡೆ. ದೆನ್ ಇಲ್ಲಿ ಫುಲ್ ಚಳಿ. ಅಂದರೆ ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ ಹಿಂದಿ ಮಾತ್ರ ಮಾತಾಡ್ತಾರೆ. ಇಲ್ಲಿ ಕನ್ನಡದವ್ರು ಯಾರು ಇರಲ್ಲ. ಅಷ್ಟೊಂದು ಇದ್ದಾರೆ ಅನಿಸುತ್ತೆ, ಬಟ್ ಮಾತಾಡ್ತಿರ್ಲಿಲ್ಲ, ಗೊತ್ತಿಲ್ಲ ನನಗೆ ಅಷ್ಟೊಂದು. ಆದರೆ ನಮಗೆ ಕನ್ನಡ ಅಂತ ಸಿಕ್ಕಿರೋದು ಪ್ರೋಗ್ರಾಮ್ ಆಗೋದು ದಿವಸ ಒಬ್ಬಳು ಬೆಂಗಳೂರು ಹುಡುಗಿ ಒಬ್ಬಳು ಸಿಕ್ಕಿದ್ಲು, ಶರಣ್ಯ ಅಂತ ಹೇಳಿ. ಅವ್ರು ಬಿಟ್ಟರೆ ಕನ್ನಡ ಭವನ ನಮಗೆ ರೂಮ್ ಕೊಟ್ಟಿದ್ರು. ಅಲ್ಲಿ ನಾವು ಹಿಂದೀಲಿ ಮಾತಾಡಿದ್ರು. ಫಸ್ಟ್ ನಾವು ಹಿಂದೀಲಿ ಮಾತಾಡಿದ್ವಿ ಅವ್ರ ಹತ್ರ, ಕನ್ನಡ ಏನು ಬರಲ್ವ ಅಂತ ಅಂದ್ಕೊಂಡು. ನೆಕ್ಸ್ಟ್ ಅವ್ರಿಗೆ ಕನ್ನಡ ಬರುತ್ತೆ ಅಂದರು, ನಾವು ಕನ್ನಡದಲ್ಲಿ ಕಂಟಿನ್ಯೂ ಮಾಡಿದ್ವಿ. ಇದು ಮಾರನೇ ದಿನ ಬೆಳಿಗ್ಗೆ ನಾನು ಪ್ರೋಗ್ರಾಮಿಗೆ ಹೊರಡಬೇಕು ಅಂತೇಳಿ ರೆಡಿ ಆಗ್ತಾ ಇದ್ವಿ. ನಾವು ಕರ್ನಾಟಕದಿಂದ ಬಂದವರು ಎಲ್ಲರೂ ನಾವು 5 ಮಂದಿನೂ ಸಾರಿ ಉಡಬೇಕು ಅಂತ ಹೇಳಿದ್ರು. ಹಾಗೆ ನಾವು ಸಾರಿ ಉಡೋಕೆ ರೆಡಿ ಆಗಿದ್ವಿ. ನಮ್ಗೆ ರೂಮ್ ಕೊಟ್ಟಿದ್ದು ರೂಮು ಚೆನ್ನಾಗಿತ್ತು, ಫೆಸಿಲಿಟಿನೂ ಚೆನ್ನಾಗಿತ್ತು. ಬಿಸಿನೀರು 2 ಹೊತ್ತು ಬರ್ತಿತ್ತು, ನೈಟು ಬರ್ತಿತ್ತು, ಮಾರ್ನಿಂಗ್ ಬರ್ತಿತ್ತು. ಚೆನ್ನಾಗಿತ್ತು ರೂಮ್ ಎಲ್ಲ. ನಾವು ಪ್ರೋಗ್ರಾಮ್ ನಡೆಯೋ ಸ್ಥಳಕ್ಕೆ ರೀಚ್ ಆದ್ವಿ. ಸ್ವರಾಜ್ ಭವನ ಏನೋ ಇತ್ತು, ಅಲ್ಲಿಗೆ ನಾವು ರೀಚ್ ಆದ್ವಿ. ನೋಡಿ, ಸುಷ್ಮಾ ಸ್ವರಾಜ್ ಭವನ. ನಮಗೆ ಟ್ಯಾಗ್ ಕೊಟ್ಟರು, ನೈ ಚೇತನ್ ಆದರು. ನೋಡಿ ಟ್ಯಾಗ್ ಕೊಟ್ಟಿದ್ದಾರೆ, ಟ್ಯಾಗು ಚೆನ್ನಾಗಿತ್ತು. ನೆಕ್ಸ್ಟ್ ಒಂದು ಪೌಚ್ ಕೊಟ್ಟಿದ್ದರು, ಅದರಲ್ಲಿ ಡೈರಿ, ನೆಕ್ಸ್ಟ್ ಪೆನ್ನು ಒಂದು ಮತ್ತೊಂದು ಕಪ್ ಇತ್ತು. ಅದು ಸಾಫ್ಟ್ ಇತ್ತು ಮಾತ್ರ. ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅದರದ್ದು. ನೋಡಿ, ಇನಾಗ್ರೇಷನ್ ಆಗೋದನ್ನು ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಮೊಬೈಲ್ ತಗೊಂಡು ಸ್ಟೇಜಲ್ಲಿ ನಿಂತ್ಕೊಂಡಿದ್ನ ಹೋಗಿ, ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ. ನೆಕ್ಸ್ಟ್ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾವು ಹೊರಟ್ವಿ, ಅಲ್ಲಿಂದ ಹೊರಗಡೆ ಬಂದ್ವಿ. ಹೇಗಿತ್ತು ನೈಚೇತನ ಪ್ರೋಗ್ರಾಮ್? ತುಂಬ ಚೆನ್ನಾಗಿತ್ತಲ್ಲ, ಖುಷಿ ಆಯ್ತಲ್ಲ, ಪ್ರೌಡ್ ಫೀಲ್ ಒಂಥರ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಸೌಮ್ಯ ಇಸ್ ಎ ವೆರಿ ಬ್ಯೂಟಿಫುಲ್ ಗರ್ಲ್. ಅದು ಬೇಕಾ? ಅನ್ಬಿಲಿಯಬಲ್ ಮೂಮೆಂಟ್. ಯಾವುದು ಸೌಮ್ಯ ಇಟ್ಟಿದ್ದಲ್ಲ ಅಲ್ಲ, ನಿಜವಾಗ್ಲೂ ಮರೆಯೋಕ್ಕಿಲ್ಲ. ಇದನ್ನಂತೂ ಲೈಫಲ್ಲಿ ಮರೀಲಿಕ್ಕಿಲ್ಲ. ಗಿಫ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಒಂಥರ. ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಮತ್ತೆ ರೂಮಿಗೆ ಕರ್ಕೊಂಡು ತೋರಿಸ್ತೀವಿ ಮಗ್ಗೆ ಎಲ್ಲ ಏನೆಲ್ಲಾಗಿದೆ ಅಂತೇಳಿ, ಮತ್ತೆ ತೋರಿಸ್ತೇವೆ. ಇವಾಗ ಊಟಕ್ಕೆ ಹೋಗ್ತಿದೆ, ಊಟ ಅಂತ ಇದೆ ಅಂದರು, ಅದಕ್ಕೋಸ್ಕರ ಊಟ ಮಾಡಲಿಕ್ಕೆ ಬಂದ್ವಿ. ಸೆಲ್ಫ್ ಸಪ್ಲೈ ಮಾಡೋಕ್ಕೆ ಸೆಲ್ಫ್ ಸರ್ವಿಸ್ ಬಿಟ್ಟಿದ್ದಾರೆ. ಎಷ್ಟೆಲ್ಲ ಐಟಮ್ ಇದೆ. ಸಾಕೆ, ಮತ್ತೆ ಬರೋರಿಗೆ ಬೇಕಲ್ಲಿದೆ. ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ, ಮತ್ತೆ ಯಾವ್ದು ಬೇಕಷ್ಟು ಮಾತ್ರ ಎಡಿಟ್ ಮಾಡ್ತೇನೆ. ಐಟಮ್ಸ್ ನೋಡಲಿಕ್ಕೆ ತುಂಬ ಇತ್ತು, ಬಟ್ ನಮಗೆ ತೃಪ್ತಿ ಅಂತ ಅನಿಸಿದ್ದು ಅನ್ನ ಸಾಂಬಾರು ಅಷ್ಟೇ. ಬೇರೆ ಯಾವುದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅವ್ರಿಗೆ ಚೆನ್ನಾಗಿರ್ಬೋದು, ನಮಗೆ ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ಕುತುಬ್ ಮಿನಾರ್ ನೋಡೋಕೆ ಹೊರಟಿದ್ದೀವಿ ನಾವಿಲ್ಲಿ. ಶಿ ಈಸ್ ದ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ಮೈ ಫ್ರೆಂಡ್, ಹಾವೇರಿ ಡಿಸ್ಟಿಕ್. ಎಸ್, ಪರಿಚಯವಾಗಿ 1 ವೀಕ್ ಆಯ್ತು ಇವ್ರು ನನಗೆ. ನಮ್ಮ ಫ್ಲ್ಯಾಗ್, ನ್ಯಾಷನಲ್ ಫ್ಲ್ಯಾಗ್ ನೋಡಿ ಹಾರಾಡ್ತಿದೆ. ಫುಲ್ ಟ್ರಾಫಿಕ್. ನಾವು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಫುಲ್ ಆಗಿದ್ವಲ್ಲ. ಕುತುಬ್ ಮಿನಾರ್ ನೋಡೋಕೆ ಹೋಗ್ತಾ ಇದ್ವಿ. ರೂಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಹೊರಟಿದ್ವಿ. ಟಿಕೆಟ್ ಕಾಣಿಸ್ತಿಲ್ಲ ಏನಿದೆ ಅಂತ ಅದರಲ್ಲಿ. ಚೆಕಿಂಗ್ ಇದೆ ಅನಿಸುತ್ತೆ ಇಲ್ಲಿ. ಕುತುಬ್ ಮಿನಾರಿಗೆ ಬಂದ್ವಿ. ಕುತುಬ್ ಮಿನಾರು ವಿಷ್ಣು ಸ್ತಂಭನೋ ಗೊತ್ತಿಲ್ಲ, ಡೌಟಲ್ಲಿದೆ. ಕೆಲವೊಬ್ರು ವಿಷ್ಣು ಸ್ತಂಭ ಅಂತ ಹೇಳಿದರೆ, ಕೆಲವೊಬ್ರು ಕುತುಬ್ ಮಿನಾರ್ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ಡೌಟಲ್ಲಿದೆ. ಅನಿಸ್ತಿದ್ಯಾ? ಅಲ್ಲ, ಅವಾಗೆಲ್ಲ ಕ್ರೇನ್ ಇರಲಿಲ್ಲ, ಏನಿಲ್ಲ, ಇದು ಹೆಂಗೆ ಕಟ್ಟವ್ರೆ ಅಂತ. ಅಲ್ಲಿ ಲೈಟ್ ನೋಡಿ, ಅಲ್ಲಿ ಲೈಟ್ ನೋಡಿ ಅಂತ. ಹಂಗಿರಿ, ನಾನು ಇಲ್ಲಿ ಚೆನ್ನಾಗಿ ಬರ್ತಿದೆ. ಇರಿ ಹೆಂಗೆ ಇವಾಗ ಚಂದ ಬರ್ತಿಲ್ಲ.
ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮುಗೀತು. ಹಾಗೆ ನಾವು ನಾಳೆ ಹೊರಡಬೇಕಾಗಿತ್ತು. ಹಾಗೆಲ್ಲ ನೋಡಿಕೊಂಡು ಒಂದು 9 ಗಂಟೆ ಅಷ್ಟೊತ್ತಿಗೆ ರೂಮ್ಗೆ ರೀಚ್ ಆದ್ವಿ ನಾವು. ನೆಕ್ಸ್ಟ್ ನಾಳೆ ನಾವು ಇರೋದ್ರಿಂದ ಬೇಗ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಹೊರಡ್ತೀವಿ. ಇಲ್ಲಿದೆಲ್ಲ ಪ್ರೋಗ್ರಾಮ್ ಆಯ್ತು, ಇವಾಗ ಹೊರಡ್ತಿದ್ದೀವಿ ರಿಟರ್ನ್. ಇವಳು ಬರೀ ಇಷ್ಟು ಮಾತ್ರ, ಹಾಯಿ ಮಾತ್ರ, ಬೇರೆ ಏನಿಲ್ಲ. ಏನು ಮಾತಾಡೋದು? ಏನಾದ್ರು ಮಾತಾಡು. ಏನಿಲ್ಲ, ಬೇಜಾರಾಗ್ತಿದೆ ಡೆಲ್ಲಿ ಬಿಟ್ಟು ಹೋಗೋಕ್ಕೆ. ನನ್ನಲ್ವಾ? ನಿನ್ನದಲ್ಲ, ನಾಯಿ. ನನ್ನಲ್ಲ. ನೀನು ಯಾವಾಗಲೂ ಜೊತೆಲೇ ಇರ್ತೀಯ. ಎಲ್ಲಿ? ನಮ್ಮೂರು ಇರೋದು ಬೆಳ್ತಂಗಡಿಲಿ, ನಿಲ್ಲಿರೋದು ಹಾವೇರಿಲಿ. ಹೆಂಗೆ ಗೊತ್ತಿದ್ದೀರಿ? ವಿಡಿಯೋ ಕಾಲಲ್ಲಿ ಇರ್ತೀಯ. ಎಷ್ಟು ದಿನ ಮಾಡ್ತೀಯ ಅಂತ ನಾನು ನೋಡ್ತೀನಿ. 1 ಡೇ ಮಾಡ್ಬೋದು, 2 ಡೇ ಮಾಡ್ಬೋದು, 1 ವೀಕ್ ಪರಿಚಯ ಆದಾಗಿಂದ ನಾನೇ ಫೋನ್ ಮಾಡಿದ್ದು ನಿನಗೆ ಜಾಸ್ತಿ. ಅದು ಹೌದು, ನಾನು ಮಾಡಿಲ್ಲ. ಯಾಕಂದ್ರೆ ನಂಗೆ ಭಯ ಆಗ್ತಿತ್ತು, ನೀನು ಹೆಂಗಿರ್ತೀಯ ಅಂತ ನಂಗೆ ಗೊತ್ತಿಲ್ಲಲ್ಲ, ಭಯ ಆಗ್ತಿತ್ತು ಮಾತಾಡೋದು. ಇವಾಗ ಮಾತಾಡ್ತೀನಿ, ಇನ್ನು ಕ್ಲೋಸ್ ಆಗ್ತದೆ, ಮಾತಾಡ್ತೀನಿ, ತುಂಬ ಮಾತಾಡ್ತೀನಿ. ನಮ್ಮೂರಲ್ಲಿ ಫಂಕ್ಷನ್ ಇದ್ದಾಗ ಕರಿತೀನಿ, ಬಾ ನೀನು. ಆಯ್ತು. ನಿಮ್ಮೂರಲ್ಲಿ ಇದ್ದಾಗ ಕರಿಯಲ್ವ ನನ್ನ? ಫಂಕ್ಷನಿಗೆ ಕರೆಯಲ್ಲ ನಾವು, ನಾರ್ಮಲ್ ಡೇನೂ ಕರಿತೀವಿ. ಓ ಹಾಗೆ ಹಾಗೆ ನಾರ್ಮಲ್ ಡೇ ಬಾ. ಧರ್ಮಸ್ಥಳಕ್ಕೆ ಫಂಕ್ಷನಲ್ಲಿ ಕೇರ್ ಮಾಡೋಕ್ಕಾಗಲ್ಲ. ಅದು ಹೌದು, ಬ್ಯುಸಿ ಇರ್ತೀವಿ ನಾವು. ಅದಕ್ಕೆ ನಾರ್ಮಲ್ ಡೇಸ್ ಧರ್ಮಸ್ಥಳಕ್ಕೆ ಬಂದಾಗ ಅಥವಾ ಸುಬ್ರಹ್ಮಣ್ಯಕ್ಕೆ ಬಂದಾಗ ಆ ಕಡೆ ಎಲ್ಲಾದರೂ ಬರ್ಬೇಕಾದ್ರೆ ಕಾಲ್ ಮಾಡು, ಬಾ ಮನೆಗೆ. ನೋಡಿ. ನೀವು ಕೂಡ ಬನ್ನಿ. ಅದು ಇಯರ್ಫೋನ್ ಇಟ್ಕೊಂಡಿದೆ. ಯಾದಗಿರಿ ಊರಿಗೆ ಬಂದಾಗ ಬನ್ನಿ. ಓಕೆ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ನಮ್ಮ ಮನೆಗೆ ಬನ್ನಿ. ಓಕೆ, ಬರೋಣ. ನೀವು ಕೂಡ ಬನ್ನಿ. ಆಯ್ತು. ಯಾದಗಿರಿಯವರು, ತುಮಕೂರವರು. ಇಲ್ಲಿ ನೋಡಿ, ಎಲ್ಲಿದ್ದೀರಾ? ನೀವು ಬನ್ನಿ. ನೀವು ನಮ್ಮ ಕಡೆ ಬರೋದು ಯಾವಾಗ? ನೀವು ಯಾವಾಗ ಕರಿತೀರ ಅವಾಗ. ನಿಮ್ಮ ಮದುವೆಗೆ ಪಕ್ಕ ಬರ್ತೀನಿ. ಮದುವೆಗೆ ಬನ್ನಿ. ಯಾವಾಗ ಅದು ಗೊತ್ತಿಲ್ಲ. ಯಾವಾಗ ಅವ್ರ ಮದುವೆ? ಅವ್ರು ಮಾಡ್ಕೊಂಡಾಗ. ಅವ್ರು ಯಾವಾಗ ಮಾಡ್ಕೋತಾರೆ? ಅವ್ರಿಗೆ ಗೊತ್ತು. ಪ್ರೊಸೆಸಿಂಗಲ್ಲಿದ್ದೆ ಅವರದು ಅಲ್ವಾ? ಪ್ರೊಸೆಸಿಂಗಲ್ಲಿದ್ದೆ ಅದು. ಅಲ್ಲ, ಬರ್ದಾಗಿದೆ. ಲೆಟ್ರೇಟ್ ರೆಡಿಯಾಗಿ ಆಗಿದೆ. ಅಪ್ಪನ ತನಕ ಹೋಗ್ಬೇಕಷ್ಟೇ. ಇನ್ನು ಅಪ್ಪನ ತನಕ ಹೋಗಿ ಪಾಸ್ ಆದರೆ ನಾಳೆ ಮದುವೆನೇ. ಬರುವಾಗ ಒಂದೊಂದು ಲಗೇಜ್ ತಂದಿದ್ವಿ, ಹೋಗ್ಬೇಕಾದ್ರೆ 2 ಲಗೇಜ್ ಇದೆ. ಸೀಟ್ ನನ್ನ ಹತ್ರ ಬಂದಿದೆ ಅಂತಂದು. ಬ್ಯಾಗ್ ಇದು ಚೆನ್ನಾಗಿದೆ ಅಲ್ಲ, ಬೇರೆ ಕಡೆ ಎಲ್ಲರೂ ಹೋದಂಗೆ. 100 ರೂಪಾಯಿದು ಬ್ಯಾಗ್. ಹೊರಟು ಬರಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ತಿತ್ತು. ನಾವು ದಿಲ್ಲಿ ಏರ್ಪೋರ್ಟಿಗೆ ಬಂದ ತಕ್ಷಣ ಅಂತೂ ತುಂಬಾ ಬೇಜಾರಾಯಿತು. ಯಾಕಂತ ಹೇಳಿದರೆ ಎಲ್ಲೆಲ್ಲೋ ಇದ್ದವ್ರು ನಾವು ಒಂದು 2 ಡೇಸ್ ಆದರೂ ಒಟ್ಟಿಗೆ ಇದ್ದು ಅಡ್ಜಸ್ಟ್ ಆದ್ವಿ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ವಿ. 2 ಡೇಸಲ್ಲಿ ಎಷ್ಟು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟೊಂದು ಅರ್ಥ ಮಾಡ್ಕೊಂಡು ಒಟ್ಟಿಗೆ ಇದ್ವಿ. ಅಲ್ಲಿಂದ ಹೊರಡ್ಬೇಕಾದ್ರೆ ನಮಗೆ ಆ್ಯಕ್ಚುಲಿ ನೋಡಿ 1 ಗಂಟೆಗೆ ಇದ್ದದ್ದು ನಮ್ಮ ಫ್ಲೈಟು. ಅದು ಲೇಟ್ ಆಗಿ 2:45ಗೆ ಅಂತೇಳಿ ಲಾಸ್ಟಿಗೆ 3:45ಗೆ ನಮ್ಮದು ಅಲ್ಲಿಂದ ಹೊರಟ್ವಿ ನಾವು. ನೆಕ್ಸ್ಟ್ ಇಂಥದ್ದೊಂದು ನಮಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಥ್ಯಾಂಕ್ಫುಲ್ ಆಗಿರ್ತೀನಿ ನಾನಂತೂ ಸಂಜೀವಿನಿ NRLM ಟೀಮಿಗೆ. ನಾವು 5 ಮಂದಿ ಸೆಲೆಕ್ಟ್ ಆಗಿದ್ವಿ. 5 ಮಂದಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಕೆಲವೊಂದು ಕ್ವಶನ್ಸಿಗೆ ಆನ್ಸರು ಕೊಟ್ಟಿದ್ದೀವಿ. ಹಾಗೆ ನೈಟ್ ಚೇತನ ಅಂದರೆ 4.0 ಇದನ್ನು ಯಾವತ್ತೂ ನಾವು ಮಾಡಲಿಕ್ಕೆ. ಲಾಸ್ಟ್ ಟೈಮ್ ಇದ್ದದ್ದು 3.0, ಈ ಸರಿ 4.0 ಮಾಡಿದ್ದಾರೆ. ಸ್ವಲ್ಪ 1 ಅವರ್ ಅವ್ರನ್ನ ಪೂರ ಕೇಳಿದ್ದೀನಿ ವಿಂಡೋ ಸೈಡ್, 1 ಅವರ್ ನಾನು ಕೂರ್ತಿದ್ದೀನಿ ವಿಂಡೋ ಸೈಡ್. ಫ್ರೀಯಾಗಿ ಸಿಕ್ತು ಅಂತ ಅಂದೆ ಅಲ್ವಾ ನಾನು. ನೋಡಿ, ಸಾರಿ. ಇದು ಫ್ರೀಯಾಗಿ ಸಿಕ್ಕಿರೋದು, ಅಮೌಂಟ್ ಕೊಟ್ಟಿರೋದು ಬ್ಯಾಗ್ ಒಳಗಿದೆ. ಮತ್ತೆ ತಿಂತೀವಿ. ಇವಳು ತಿಂದ್ಲು, ಇವಳು ತುಂಬ ವೆರೈಟಿ ತಗೊಂಡಿದ್ದಾಳೆ. ಏನೆಲ್ಲ ತಗೊಂಡೆ ನೀನು? ಏನು ತೊಗೊಂಡಿದ್ದೀನಿ? ಏನಿಲ್ಲ. ಇದೆಲ್ಲ ತಿಂತೀಯಾ? ಇದು ತಿನ್ನುವ ಫಸ್ಟ್, ಆಮೇಲೆ ಅದು ತಿನ್ನುವ.
ಮಾತಾಡ್ತೀನಿ ಅಂದ್ರು, ಇವಾಗ ಏನಿಲ್ಲ ಅಂತೆ. ಮಾತಾಡು. ನೀವು ಯಾವ ಊರವರು? ನಿಮ್ದು ಯಾವ ಊರೇ? ಕೇಳಿ ಕೇಳಿ ಅವ್ರಿಗೆ ಸಾಕಾಗೋದು. ಹಾವೇರಿ ಹಾವೇರಿ ತ ಬಾಯ್ಹಾಟ ಮಾಡ್ಕೊಂಡವಳೆ. ಹಾವೇರಿ ನಮ್ಮ ಹೆಮ್ಮೆ, ನಮ್ದು ದಕ್ಷಿಣ ಕನ್ನಡ, ನಮ್ಮ ಮಂಗಳೂರು, ನಮ್ಮ ಹೆಮ್ಮೆ. ಫ್ಲೈಟ್ ನಮಗೆ 1 ಗಂಟೆಗೆ ಇದ್ದದ್ದು, ಆದರೆ ಅಲ್ಲಿಂದ ಹೊರಡಬೇಕಾದ್ರೆ 3:15 ಅಷ್ಟೊತ್ತಾಗಿದೆ. ಹಾಗಾಗಿ ನಮಗೆ ಪ್ರೊವೈಡ್ ಮಾಡಿದ್ರು ಅವರೇ ಫುಡ್ನ. ಒಂದು 550 ಅವರೇಜ್ ಅಷ್ಟರಲ್ಲಿ ನೀವೇನೋ ತಗೊಂಡು ಬರಬೇಕು ಅಂತ ಅಂದ್ಕೊಂಡು ಕೊಟ್ಟಿದ್ದರು. ನಾವು ತಗೊಂಡಾಗಿತ್ತು, ಪಿಜ್ಜಾ ಎಲ್ಲ ತಗೊಂಡಾಗಿತ್ತು. ನೆಕ್ಸ್ಟ್ ಏನು ಮಾಡಿದ್ವಿ, ಕೊಟ್ಟಿರೋ ಕೂಪನ್ನ ಯೂಸ್ ಮಾಡ್ಕೊಳ್ಳೋ ಅಂಥೇಳಿ ಪಿಜ್ಜಾ ಅದರಲ್ಲಿ ತಂದ್ವಿ, ಬರ್ಗರ್ ಫಸ್ಟ್ ತಗೊಂಡಿದ್ವಿ. ಹಾಗೆ ಯೂಸ್ ಮಾಡ್ಕೊಂಡ್ವಿ. ನಾವೀಗ ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ನಾನು ಇದನ್ನು ಯಾಕೆ ಈಗ ಹೇಳಿದೆ ಅಂತ ಹೇಳಿದರೆ, ಆಗ ಒಂದು ವೀಡಿಯೋದಲ್ಲಿ ನಾನು ಹೇಳಿದೆ, ಆವಾಗಲೇ ಹೇಳಿದ್ವಲ್ಲ ಫ್ರೀ ಅಂತ ಹೇಳಿ, ಅದಕ್ಕೆ ಅದು ಕಟ್ಟಾಗಿದೆ ನಾನು ಮಾಡಿರೋ ವೀಡಿಯೋ, ಅದಕ್ಕೆ ನಾನು ಇದರಲ್ಲಿ ಹೇಳ್ತಿದ್ದೇನೆ. ಇವಾಗ ನಾವು ಅಲ್ಲಿಂದ ಹೊರಟ್ವಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು, ಎಷ್ಟೊಂದು 6:30 ಆಗಿದೆ ನಾವು ಬ್ಯಾಂಗ್ಳೂರು ರೀಚ್ ಆಗಬೇಕಾದ್ರೆ. ಸ್ವರೂಪ್ ಅಕ್ಕನ ಹತ್ರ ಹೇಳಿದ್ದೆ ಫಸ್ಟೇ, ನೀವು 3:40ಗೆ ನೀವು ವಿಂಡೋ ಸೈಡ್ ಕೂತ್ಕೊಂಡಿದ್ದೀರಾ, 4:40ಗೆ ನಾನು ವಿಂಡೋ ಸೈಡ್ ಕೂತ್ಕೊಳ್ತೀನಿ ಅಂತೇಳಿ. ಓಕೆ ಅಂತ ಹೇಳಿದರು. ಪಾಪ ನಾನು 4:40 ಅಷ್ಟೊತ್ತಿಗೆ ವಿಂಡೋ ಸೈಡ್ ಬಂದೆ. ಬಟ್ ನನಗೆ ಏನೂ ಕಾಣಿಸ್ತಿರ್ಲಿಲ್ಲ, ಫುಲ್ ಬಿಸಿಲಿಂದಾಗಿ. ಬೆಳಿಗ್ಗೆ ಹೋಗ್ತಿದ್ರೆ ಮೋಡ ಆದರೂ ನೋಡ್ಬೋದಿತ್ತು. ಫೀಲ್ ಹೆಂಗಿದೆ ಅಂತ ಹೇಳಿದರೆ, ಜಾತ್ರೆಯಲ್ಲಿ ಜೋಕಾಲಿಯಲ್ಲಿ ಕೂತ್ಕೊಳ್ತೀವಲ್ಲ, ಆ ರೀತಿ ಫೀಲ್ ಇದೆ. ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಬಂದಿದ್ವಿ. ನೋಡಿ ವಾಶ್ರೂಮ್ ನೋಡಿ. ಅಲ್ಲಿಂದ ಹೊರಟು ಸೀಟ್ ಹತ್ರ ಬಂದ್ವಿ. ನೋಡಿ ಇಷ್ಟೇ ಕಾಣಿಸ್ತಿರೋದು ನನಗೆ, ನೆಕ್ಸ್ಟ್ ಏನೂ ಕಾಣಿಸ್ತಿರ್ಲಿಲ್ಲ. ಮೋಡ ಬಂತು, ಸ್ವಲ್ಪ ಹೊತ್ತೊಂದು 2 ಮಿನಿಟ್ಸ್ ಅಷ್ಟು ಮೋಡ ಇತ್ತು ಅಷ್ಟೇ, ನೆಕ್ಸ್ಟ್ ಏನಿರಲಿಲ್ಲ. ಸನ್ಸೆಟ್ ಆಗ್ತಾ ಬರಬೇಕಾದ್ರೆ ಚೆನ್ನಾಗಿತ್ತು ವ್ಯೂಸ್ ಎಲ್ಲ ನೋಡೋಕ್ಕೆ. ಮತ್ತು ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೂ ನನಗೆ ಟೈಮ್ ಆಗಿಲ್ಲ, ಯಾಕಂದರೆ 2 ಲಗೇಜ್ ಇರೋದ್ರಿಂದ ಕಷ್ಟ ಆಗ್ತಿತ್ತು ವೀಡಿಯೋ ಮಾಡೋಕ್ಕೆ. ನಾನು ಫ್ಲೈಟಲ್ಲೇ ಕ್ಲೋಸ್ ಮಾಡಿದೆ ವೀಡಿಯೋ. ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ ಮನೆಗೆ ಬಂದ, ಎಲ್ಲ ಆಯ್ತು. ಇವಾಗ ರಿಟರ್ನ್ ಹೋಗ್ತಾ ಇದ್ದೆ ಮನೆಯಲ್ಲಿ. ಎಲ್ಲರೂ ಹೋಗೋದು ಎಲ್ಲಿಂದ, ನಾನು ಏರ್ಪೋರ್ಟಲ್ಲಿ ಇಲ್ದದನ್ನು ವೀಡಿಯೋ ಮಾಡೋಕ್ಕೆ ನಂಗೆ ಆಗಿಲ್ಲ. ಸೊ ಹಾಗಾಗಿ ಇವಾಗ ಮನೆಗೆ ಹೋಗ್ತಿರೋದನ್ನು ಸ್ವಲ್ಪ ಇದಷ್ಟೇ, ಮತ್ತು ಬೇರೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ನಾನು, ಇಷ್ಟೇ ವೀಡಿಯೋ ಮಾಡ್ತಿದ್ದೀನಿ. ಓಕೆ, ಟೇಕ್ ಕೇರ್, ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.